ಸಿಎಂ ಕುರ್ಚಿ ಫೈಟ್ನಲ್ಲಿ ಬಿಗ್ ಅಪ್ಡೇಟ್ ಇದು. ರಾಹುಲ್ ಗಾಂಧಿ ಭೇಟಿ ಮಾಡಲಿರುವ ಡಿಸಿಎಂ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಬಳಿಕ ತಮಿಳುನಾಡಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ. ಭಾರಿ ಕುತೂಹಲ ಮೂಡಿಸುತ್ತಿರುವುದು ರಾಹುಲ್ ಗಾಂಧಿ ಅವರ ಭೇಟಿ ಸಿದ್ದರಾಮಯ್ಯನವರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದು ನಿರ್ಧಾರ ಮಾಡೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಕುರ್ಚಿ ಕಾಳಗದ ನಡುವೆ ರಾಹುಲ್ ಗಾಂಧಿಯನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಇವತ್ತು ಅವರು ಮೈಸೂರಿಗೆ ಬರ್ತಾ ಇರೋದ್ರಿಂದಾಗಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಆಗ್ತಾರೆ. ಅದಾದ ನಂತರ ಅವರು ಮೈಸೂರಿನಿಂದ ನೇರವಾಗಿ ತಮಿಳುನಾಡಿಗೆ ತೆರಳುತ್ತಾರೆ. ಸಿಎಂ ಕುರ್ಚಿ ಫೈಟ್ನಲ್ಲಿ ಬಿಗ್ ಅಪ್ಡೇಟ್ ಇದು. ರಾಹುಲ್ ಗಾಂಧಿ ಭೇಟಿ ಮಾಡಲಿರುವ ಡಿಸಿಎಂ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಬಳಿಕ ತಮಿಳುನಾಡಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ. ಭಾರಿ ಕುತೂಹಲ ಮೂಡಿಸುತ್ತಿರುವುದು ರಾಹುಲ್ ಗಾಂಧಿ ಅವರ ಭೇಟಿ ಸಿದ್ದರಾಮಯ್ಯನವರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದು ನಿರ್ಧಾರ ಮಾಡೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಕುರ್ಚಿ ಕಾಳಗದ ನಡುವೆ ರಾಹುಲ್ ಗಾಂಧಿಯನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಇವತ್ತು ಅವರು ಮೈಸೂರಿಗೆ ಬರ್ತಾ ಇರೋದ್ರಿಂದಾಗಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಆಗ್ತಾರೆ. ಅದಾದ ನಂತರ ಅವರು ಮೈಸೂರಿನಿಂದ ನೇರವಾಗಿ ತಮಿಳುನಾಡಿಗೆ ತೆರಳುತ್ತಾರೆ. ಸಿಎಂ ಕುರ್ಚಿ ಫೈಟ್ನಲ್ಲಿ ಬಿಗ್ ಅಪ್ಡೇಟ್ ಇದು. ರಾಹುಲ್ ಗಾಂಧಿ ಭೇಟಿ ಮಾಡಲಿರುವ ಡಿಸಿಎಂ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಬಳಿಕ ತಮಿಳುನಾಡಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ. ಭಾರಿ ಕುತೂಹಲ ಮೂಡಿಸುತ್ತಿರುವುದು ರಾಹುಲ್ ಗಾಂಧಿ ಅವರ ಭೇಟಿ ಸಿದ್ದರಾಮಯ್ಯನವರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದು ನಿರ್ಧಾರ ಮಾಡೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಕುರ್ಚಿ ಕಾಳಗದ ನಡುವೆ ರಾಹುಲ್ ಗಾಂಧಿಯನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಇವತ್ತು ಅವರು ಮೈಸೂರಿಗೆ ಬರ್ತಾ ಇರೋದ್ರಿಂದಾಗಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಆಗ್ತಾರೆ. ಅದಾದ ನಂತರ ಅವರು ಮೈಸೂರಿನಿಂದ ನೇರವಾಗಿ ತಮಿಳುನಾಡಿಗೆ ತೆರಳುತ್ತಾರೆ. ಸಿಎಂ ಕುರ್ಚಿ ಫೈಟ್ನಲ್ಲಿ ಬಿಗ್ ಅಪ್ಡೇಟ್ ಇದು. ರಾಹುಲ್ ಗಾಂಧಿ ಭೇಟಿ ಮಾಡಲಿರುವ ಡಿಸಿಎಂ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಬಳಿಕ ತಮಿಳುನಾಡಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ. ಭಾರಿ ಕುತೂಹಲ ಮೂಡಿಸುತ್ತಿರುವುದು ರಾಹುಲ್ ಗಾಂಧಿ ಅವರ ಭೇಟಿ ಸಿದ್ದರಾಮಯ್ಯನವರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದು ನಿರ್ಧಾರ ಮಾಡೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಕುರ್ಚಿ ಕಾಳಗದ ನಡುವೆ ರಾಹುಲ್ ಗಾಂಧಿಯನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಅವರು ಮೈಸೂರಿಗೆ ಬರ್ತಾ ಇರೋದ್ರಿಂದಾಗಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಆಗ್ತಾರೆ. ಅದಾದ ನಂತರ ಅವರು ಮೈಸೂರಿನಿಂದ ನೇರವಾಗಿ ತಮಿಳುನಾಡಿಗೆ ತೆರಳುತ್ತಾರೆ.
ಸಿಎಂ ಕುರ್ಚಿ ಫೈಟ್ನಲ್ಲಿ ಬಿಗ್ ಅಪ್ಡೇಟ್ ಇದು. ರಾಹುಲ್ ಗಾಂಧಿ ಭೇಟಿ ಮಾಡಲಿರುವ ಸಿಎಂ ಡಿಸಿಎಂ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಬಳಿಕ ತಮಿಳುನಾಡಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ. ಭಾರಿ ಕುತೂಹಲ ಮೂಡಿಸುತ್ತಿರುವುದು ರಾಹುಲ್ ಗಾಂಧಿ ಅವರ ಭೇಟಿ ಸಿದ್ದರಾಮಯ್ಯನವರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದು ನಿರ್ಧಾರ ಮಾಡೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಕುರ್ಚಿ ಕಾಳಗದ ನಡುವೆ ರಾಹುಲ್ ಗಾಂಧಿಯನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಇವತ್ತು ಅವರು ಮೈಸೂರಿಗೆ ಬರ್ತಾ ಇರೋದ್ರಿಂದಾಗಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಆಗ್ತಾರೆ. ಅದಾದ ನಂತರ ಅವರು ಮೈಸೂರಿನಿಂದ ನೇರವಾಗಿ ತಮಿಳುನಾಡಿಗೆ ತೆರಳುತ್ತಾರೆ. ಸಿಎಂ ಕುರ್ಚಿ ಫೈಟ್ನಲ್ಲಿ ಬಿಗ್ ಅಪ್ಡೇಟ್ ಇದು. ರಾಹುಲ್ ಗಾಂಧಿ ಭೇಟಿ ಮಾಡಲಿರುವ ಸಿಎಂ ಡಿಸಿಎಂ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಬಳಿಕ ತಮಿಳುನಾಡಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ. ಭಾರಿ ಕುತೂಹಲ ಮೂಡಿಸುತ್ತಿರುವುದು ರಾಹುಲ್ ಗಾಂಧಿ ಅವರ ಭೇಟಿ ಸಿದ್ದರಾಮಯ್ಯನವರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದು ನಿರ್ಧಾರ ಮಾಡೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಕುರ್ಚಿ ಕಾಳಗದ ನಡುವೆ ರಾಹುಲ್ ಗಾಂಧಿಯನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಇವತ್ತು ಅವರು ಮೈಸೂರಿಗೆ ಬರ್ತಾ ಇರೋದ್ರಿಂದಾಗಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಆಗ್ತಾರೆ. ಅದಾದ ನಂತರ ಅವರು ಮೈಸೂರಿನಿಂದ ನೇರವಾಗಿ ತಮಿಳುನಾಡಿಗೆ ತೆರಳುತ್ತಾರೆ. ಸಿಎಂ ಕುರ್ಚಿ ಫೈಟ್ನಲ್ಲಿ ಬಿಗ್ ಅಪ್ಡೇಟ್ ಇದು. ರಾಹುಲ್ ಗಾಂಧಿ ಭೇಟಿ ಮಾಡಲಿರುವ ಸಿಎಂ ಡಿಸಿಎಂ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಬಳಿಕ ತಮಿಳುನಾಡಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ. ಭಾರಿ ಕುತೂಹಲ ಮೂಡಿಸುತ್ತಿರುವುದು ರಾಹುಲ್ ಗಾಂಧಿ ಅವರ ಭೇಟಿ ಸಿದ್ದರಾಮಯ್ಯನವರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದು ನಿರ್ಧಾರ ಮಾಡೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಕುರ್ಚಿ ಕಾಳಗದ ನಡುವೆ ರಾಹುಲ್ ಗಾಂಧಿಯನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಇವತ್ತು ಅವರು ಮೈಸೂರಿಗೆ ಬರ್ತಾ ಇರೋದ್ರಿಂದಾಗಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಆಗ್ತಾರೆ. ಅದಾದ ನಂತರ ಅವರು ಮೈಸೂರಿನಿಂದ ನೇರವಾಗಿ ತಮಿಳುನಾಡಿಗೆ ತೆರಳುತ್ತಾರೆ.